ಪ್ರಜಾಸೌಧ ಸ್ಥಳ ದಾನಿಗಳಿಂದ ಪತ್ರಿಕಾಗೋಷ್ಠಿ. ವಿಜಯಪುರ ಜಿಲ್ಲೆ ತಾಳಿಕೋಟಿ ಪಟ್ಟಣದಲ್ಲಿ ನಿರ್ಮಾಣವಾಗಲಿರುವ ಪ್ರಜಾಸೌಧ ಕಟ್ಟಡಕ್ಕೆ 2 ಎಕರೆ ಸ್ವಂತ ಜಮೀನನ್ನು ದಾನದ ರೂಪದಲ್ಲಿ ಸರ್ಕಾರಕ್ಕೆ ನೀಡಿದ ಪುರಸಭೆ ಮಾಜಿ ಸದಸ್ಯ ಪ್ರಭುಗೌಡ ಮದರ್ಕಲ್, ಶಿವಾನಂದ ಹೂಗಾರ ಹಾಗೂ ಡಾಕ್ಟರ್ ನಜೀರಾ ಕೋಳ್ಯಾಳ ಅವರು ಪಟ್ಟಣದಲ್ಲಿ ಹೋರಾಟ ಸಮಿತಿಯವರು ಮಾಡುತ್ತಿರುವ ಆರೋಪಗಳ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದರು. ಮುಂದೆ ಜಿಲ್ಲಾಧಿಕಾರಿಗಳು ನಮ್ಗೆ ಕರೆಸಿದ್ರು ಬಿಜಾಪುರ, ನೀವು ಎಲ್ಲಿ ಏನು ಉತ್ತಾರ ತೊಗೊಂಬರ್ರಿ ಅಂತಂದ್ರೆ ನಾವು ಒಯ್ದು ಕೊಟ್ಟೆವು. ಕೊಟ್ಟ ನಂತರ ಆಯ್ತು ನಾ ಸ್ಥಳ ಪರಿಶೀಲನೆ ಮಾಡಿ ಮುಂದೆ ವಿಚಾರ ಮಾಡೋನು ಎಷ್ಟು ಎಕರೆ ಕೊಡ್ತೀವಿ ಅಂತ ಕೇಳಿದ್ರು. ನಾವು 1 ಎಕರೆ ಕೊಡ್ತೀವಿ ಅದು, ಅವರು 4 ಎಕರೆ ಕೇಳಿದ್ರು ಜಿಲ್ಲಾಧಿಕಾರಿಗಳು. ಆವಾಗ ನಾವು ಅವ್ರಿಗೆ ಏನಂದ್ರು, ಇದು ಸರ್ ಅಷ್ಟು ಕೊಡ್ಲಿಕ್ಕೆ ಆಗಲ್ಲ, ಲಾಸ್ಟ್ 2 ಎಕರೆ ಕೊಡ್ತೀವಿ ಅಂತ ನಾವು ಅವ್ರಿಗೆ ಮಾತು ಕೊಟ್ಟಿದ್ದೆವು. ಮುಂದೆ ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿದ್ರು. ತಾಳಿಕೋಟೆಯೊಳಗೆ ಅವರೇ ಎಲ್ಲ 4-5 ಸ್ಥಳ ಪರಿಶೀಲನೆ ಮಾಡ್ಯಾರ. ಸ್ಥಳ ಪರಿಶೀಲನೆ ಮಾಡಿದ ನಂತರ ಇದು ರೋಡಿಗೆ ಐತಿ, ಸೂಕ್ತವಾದ ಜಾಗ ಅದ, ಆಮೇಲೆ ಕನ್ವೀನಿಯಂಟ್ ಆಗತ್ತ ಗಾಡಿ ತಿರುಗಾಡಲಿಕ್ಕೆ, ಬಸ್ ತಿರುಗಾಡಲಿಕ್ಕೆ, ಇದು ನಮ್ಗೆ ಸೂಕ್ತ ಐತಿ, ನೀವು ಇನ್ನೊಮ್ಮೆ ಬಂದು ನಮ್ಗೆ ಭೇಟಿ ಆಗಲಿ ಅಂತ ನಂತರ ಮುಂದೆ ತಹಶೀಲ್ದಾರ್ ಮೇಡಮ್ ಅವರು ನಾವು ಕುಡಿಗೆ ಹೋಗಿ ಕೀರ್ತಿ ಚಾಲಕ ಮೇಡಮ್ ಎಲ್ಲರೂ ಹೋಗಿ ಭೇಟಿ ಆದರು. ಭೇಟಿ ಆದ ನಂತರ ಅವರೆಲ್ಲ ಫೈನಲ್ ಮಾಡಿ ಇದನ್ನ ನೀವು ದುಡ್ಡಿಗೆ ಕೊಟ್ಟರೆ ನಾವು ಕೊಡೋಕ್ಕಾಗಲ್ಲ, ನಮ್ಮಲ್ಲಿ ಅಷ್ಟು ಫಂಡ್ ಅವೈಲೇಬಲ್ ಇಲ್ಲ, ನಿಮ್ಮಲ್ಲಿ ರೇಟ್ ಹೇಳೋದು ನಮ್ಗೆ ಅಷ್ಟು ಅವೈಲೇಬಲ್ ಇಲ್ಲ, ಸರ್ಕಾರಿ ರೇಟ್ ಬೇಕಂದ್ರೆ ನಾವು ಕೊಡ್ತೀವಿ. ಸರ್ಕಾರಿ ರೇಟು ಇವತ್ತು ಮಾರ್ಕೆಟ್ ರೇಟ್ 4 ಲಕ್ಷ, ಸರ್ಕಾರಿ ನಮ್ಮ ಸರ್ವೇಶ್ವರಲ್ಲಿ 4 ಲಕ್ಷ ಐತಿ, ಅದು 3 ಪಟ್ಟು ನಾವು 12 ಲಕ್ಷ ಕೊಡ್ತೀವಿ ಅಂತಂದ್ರು. ಅದ ನಂತರ ಮುಂದೆ ನಾವು ಶಾಸಕರ ಹತ್ರ ಹೋದೆವು. ಸರ್ ಮತ್ತೆ ಹಿಂಗೆ ಕೇಳ್ತಾರೆ ಅವರು, ಅಷ್ಟು ಪಟ್ಟು ನಮ್ಗೆ ವರ್ಕೌಟ್ ಹೆಂಗಾಗುತ್ತೆ ಅಂತ. ಅವ್ರು ಏನಂದ್ರು, ಈ ಅಟ್ರ್ಯಾಕ್ಟ್ ಅಂತ ನೀವು ಇದನ್ನು ಫ್ರೀ ಕೊಟ್ಟರು ಒಳ್ಳೇದಾಗ್ತದೆ, ಇದನ್ನು ಉದ್ದೇಶ ಒಳ್ಳೇದು ಇಟ್ಕೊಂಡದ, ನಿಮ್ಮದು ಹೆಸರು ಉಳಿತದ, ನೀವು ಇದೊಂದು 2 ಎಕರೆ ಫ್ರೀ ಕೊಡ್ರಿಲ್ಲ ಅಂತ ಅವರು ಶಾಸಕರ ಒತ್ತಾಯದ ಮೇರೆಗೆ ನಾವು ಅದನ್ನ ಒಪ್ಕೊಂಡದ್ದು. ಕರೆ ಒಪ್ಕೊಂಡ ನಂತರ ಅದು ಎಷ್ಟು ದಿವಸ ಅಂತಂದ್ರೆ, ಇದು ಎಷ್ಟನೇ ತಾರೀಕಿಗೆ ಅವರು ಸ್ಥಳ ಪರಿಶೀಲನೆ ಮಾಡಿದ್ದು 8/8/2025. 2025 ಎಲ್ಲ ಪೇಪರ್ದಾಗ ಮುಖ್ಯ ಪೇಪರ್ ಮುಖಪುಟದಾಗ ಪೇಪರ್ದೊಳಗೆ ಎಲ್ಲರಿಗೂ ಬಂದೈತಿ ಸ್ಥಳ ಪರಿಶೀಲನೆ ಮಾಡಿದ್ದು. ಅಲ್ಲಿಂದ ಈ ತನಕನೂ ಯಾರು ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ, ಯಾರು ಅದಕ್ಕೆ ವಿಚಾರ ಮಾಡಿಲ್ಲ. ಮುಂದೆ ಈಗ ಅವರು ಮುಂದೆ ಜಿಲ್ಲಾಧಿಕಾರಿಗಳು ಚೇಂಜ್ ಆದರು. ಜಿಲ್ಲಾಧಿಕಾರಿಗಳು ಚೇಂಜ್ ಆಗಿಂದ ಅದು ಮಾತ್ರ ಅವ್ರು ನಮ್ಗೆ ಕರೆಸಿದ್ರು ಜಿಲ್ಲಾಧಿಕಾರಿಗಳು. ಆಮೇಲೆ ಅಡಿಷನಲ್ DC ಅವರು ಬೆಂಗಳೂರು ಸಾಹೇಬರು ಅವ್ರು ನಮ್ಮನ್ನ ಬಿಜಾಪುರ ಕರೆಸಿ, ನೀವು ಹಿಂದೆ ಅರ್ಜಿ ಕೊಟ್ಟಿರಿ, ಕೊಡ್ತೀವಿ ಅಂತ. ಜಿಲ್ಲಾಧಿಕಾರಿಗಳು ಬಂದೇ ಹೋದಾಗ ನೀವು ಕೊಡೋ ವಿಚಾರ ಆಯಿತು ಇಲ್ಲ ಅಂತ ಕೇಳಿದ್ರು. ಈಗ ಸರ್ ನಾವು ಕೊಡ್ತೀವಿ ಅಂತ ಹೇಳಿ ಕೊಡ್ತೀವಿ, ಮಾತಿಗೆ ಏನು ತಪ್ಪಾಗಿಲ್ಲ ಅಂತಂದಿಂದ ಅವರು ಮುಂದೆ ಅದನ್ನು ಕುಂದಿಸ್ಕೊಂಡು ನಮ್ಗೆ ಅದನ್ನೊಂದು ಅಗ್ರಿಮೆಂಟ್ ಮಾಡಿಸ್ಕೊಂಡು, ಆಯ್ತು ನಾವು ಇನ್ನೊಮ್ಮೆ ಸ್ಥಳ ಪರಿಶೀಲನೆ ಮಾಡ್ತೀವಿ, ನಮ್ಗೆ ಯೋಗ್ಯ ಅನಿಸಿತ್ತು ಹೋದ್ವಿ ಅಂತ ಮತ್ತೊಮ್ಮೆ ಅವ್ರ ತಹಶೀಲ್ದಾರನ್ನ ಅವ್ರನ್ನ ಕಳಿಸಿ ಸ್ಥಳ ಪರಿಶೀಲನೆ ಮಾಡಿ, ಆಮೇಲೆ ಅದು ಭೂಮಿ ಕಟ್ಟಲಿಕ್ಕೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಯೋಗ್ಯ ಐತೆ ಅನ್ನೋದಿಲ್ಲ ಅನ್ನೋದಕ್ಕೆ ಅದನ್ನು ಪುಟಿಂಗ್ ಮಾಡಿ ಗರಿ ಅಂದ್ರೆ ಬುಡಕ್ಕೆ ಬಿಗಿ ಐತು ಇಲ್ಲ ಅನ್ನೋದು ಅದನ್ನು ಅದನ್ನ ಡಯಾಲಿಸಿಸ್ ಹೇಳಿ ಅದನ್ನೆಲ್ಲ ರಿಪೋರ್ಟ್ ತಗೊಂಡ ನಂತರ ಇದನ್ನ ಅವರು ಫೈನಲ್ ಮಾಡಿ, ಈಗ ಮೊನ್ನೆ ಹೋದ ಅವ್ರು 3 ತಿಂಗಳಿಂದ ನಾವು ಕಂಡಿದ್ರು ಇಮಿಡಿಯೇಟ್ ಮಾಡಿಕೊಂಡು ಪುಡಿ ಮಾಡೋದು ಅಳಸೋದ್ರಿಂದ ಟೈಮ್ ತಗೊಂಡು ಈಗ ಮೊನ್ನೆ 3 ತಿಂಗಳು ನಮ್ಗೆ 17ನೇ ತಾರೀಕಿಗೆ ಜನವರಿ 17ಕ್ಕೆ ಅದನ್ನ ಎಲ್ಲ ಅವ್ರಿಗೆ ಅಗ್ರಿಮೆಂಟ್ ಮಾಡಿ ಮಾನ್ಯ ರಾಜ್ಯಪಾಲ ಅವರ ಹೆಸರಲ್ಲಿ ಅದನ್ನ ಆಸ್ತಿನ ನಾವು 2 ಎಕರೆ ಅದನ್ನು ಬಿಟ್ಟು ಕೊಟ್ಟದ್ದು. ಕರೆ ಬಿಟ್ಟು ಕೊಟ್ಟ ನಂತರ ಇದು ಎಲ್ಲ ಈಗ ಊರೊಳಗೆ ವಿಚಾರಗಳು ನಡೆದವು.
ದೂರ ಯಾಕೆ ಮಾಡ್ತೀರಿ ಅಂದ್ರೆ ಊರಾಗ ಇವತ್ತಿನ ಪರಿಸ್ಥಿತಿ ನೋಡಿ ನಾವು ಎಲ್ಲಿ ಒಂದು ನಮ್ಮ ಹಳೆ ಮುನ್ಸಿಪಾಲಿಟಿ ಹೋಗಕ್ಕಾಗತ್ತ ನಮ್ಗೆ ಒಂದು ಬೈಕ್ ತೊಗೊಂಡು ಹೋಗಕ್ಕಾಗಂಗಿಲ್ಲ ಅಂತ ಪರಿಸ್ಥಿತಿ ಇವತ್ತಿನ ನಿರ್ಮಾಣದಾಗ ಐತಿ. ನಾವು ಹೇಳ್ತಾರೆ ನಮ್ಗೆ ಗೌರ್ಮೆಂಟ್ ಆಸ್ತಿ ಕೊಡ್ರಿ, ಸರ್ಕಾರಿ ಆಸ್ತಿ ಇದು ಅಂದ್ರೆ ಅವ್ರು ಪರಿಶೀಲನೆ ಮಾಡಿಂದನೇ ಇದನ್ನ ಒಂದು ನಿರ್ಣಯಕ್ಕೆ ಬಂದಾರೆ. ಸರ್ಕಾರಿ ಆಸ್ತಿ ಒಂದು ಕೆರೆ ಅಂತೀವಿ ನಾವು, ಕೆರೆ ಕೊಡ್ರಿ ಅಂತ ನಾವು ಶಾಸಕರು ಕೂಡ ಅದು ಸ್ಥಳ ಪರಿಶೀಲನೆ ಮಾಡಿದೆವು, DC ಅವ್ರಿಗೆ ಮನವಿ ಕೊಟ್ಟಿವಿ, ನಾವು ಇಲ್ಲಿ ಮೆಂಬರ್ ಇದ್ದಾಗ ಮನವಿ ಕೊಟ್ಟೆವು. ಈ ಇದ್ರೊಳಗ ತಹಸೀಲ್ದಾರ್ ಆಫೀಸ್ ಮಾಡ್ರಿ ಚಲೋ ಆಗ್ತದ್ರಿ, ವಿನಿಯೋಗ ಮಾಡ್ರಿ ಕೆರೆ ಏರಿಯಾದಾಗ ಅಂತ ಅವರು ಪರಿಶೀಲನೆ ಮಾಡಿ ಸರ್ಕಾರಕ್ಕೂ ಅದೇ ಹಿಂದೂ DC ಅವ್ರಿಗೆ ನನಗೆ ಗೊತ್ತದ, ಅದು ಪುರ ಯಾರಿಗೆ ಗೊತ್ತದೋ ಇಲ್ಲ. ಅವರೊಂದು ಪಟ್ಟಣ ಶೆಟ್ಟಿ ಸಾಹೇಬ್ರಿದ್ದಾಗ ಅವರೊಂದು ಸರ್ಕಾರ ಕಳಿಸಿದ್ರು, ಇದನ್ನ ಕೆರೆಯ ದೈತ್ಯ ಯಾವ ನೀರು ನಿಂದ್ರಲ್ಲ ಇದನ್ನ ಬದಲಾವಣೆ ಮಾಡಿ ಇದನ್ನ ಮಿನಿ ವಿಧಾನಸೌಧಕ್ಕೆ ಕೊಡ್ಲಕ್ಕ ಯೋಗ್ಯ ಅದ, ನೀವು ಪರಿಶೀಲನೆ ಮಾಡಿದ್ರೆ ಸರ್ಕಾರ ಕಳಿಸಿದ್ರೆ ಸರ್ಕಾರದಿಂದ ಉತ್ತರ ಬಂದದ. DC ಆಫೀಸ್ನಾಗ ಇವತ್ತಿಂದ ಇದ್ದು ಏನಂತ ಕಳಿಸ್ಯಾರ, ಕೆರೆ ಅಂತಿದ್ದು ಮುಖ್ಯಮಂತ್ರಿಗಳಲ್ಲ ರಾಜ್ಯಪಾಲರಿಗೂ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ ಅಂತ ಅವ್ರು ಕಳಿಸಿದ್ರು. ಅದಕ್ಕೆ ಇವತ್ತು ನಾವು ನಮ್ಗೆ ಎಷ್ಟು ಗೊತ್ತಿರ್ತದ ಅದನ್ನ ಮಾತಾಡುವಂಥದ್ದು ವಿಚಾರ ಆಗ್ಬೋದು. ಯಾಕಂದ್ರೆ ಇನ್ನೊಬ್ಬರನ್ನ ಇಲ್ಲದೆ ಸಲ್ಲದ ಮಾತುಗಳನ್ನಾಡಿ ಈಗ ಅವ್ರು ಅವರು ನಮ್ಗೇನು ಯಾರು ವೈರಿಗಳಲ್ಲಿ ಊರಿನ ಹಿತ ದೃಷ್ಟಿಯಿಂದ ಅವ್ರು ಹೋರಾಟ ಮಾಡ್ತಾರ ಮಾಡಿ, ನಮ್ದೇ ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಪ್ರಕಟದ ವಿಷಯಗಳು ಆ ವಿಷಯಗಳ ಬಗ್ಗೆ ವಿಚಾರ ಮಾಡಿದ್ರೆ ಒಳ್ಳೆಯದು. ಈಗ ಆಗತಕ್ಕಂಥ ಕೆಲಸನ ಈಗಿಂದ ಒಂದು ಉದಾಹರಣೆ ಹೇಳ್ತೇನೆ. ಈಗ ನಮ್ಮ ತಾಳಿಕೋಟೆ ತಹಸೀಲ್ದಾರ್ ಆಫೀಸ್ ಆದೇಶ ಆಗಿ ಮಿನಿಮಮ್ ಒಂದು 10 ವರ್ಷ ಆಯ್ತು. ಯಾಕೆ 10 ವರ್ಷ ಆಯ್ತು. ಇದು ಸಿದ್ದರಾಮಯ್ಯ ಸರ್ಕಾರದಾಗನೇ ತಾಲೂಕು ಅಂತ ಘೋಷಣೆ ಮಾಡ್ಯಾರ. 10 ವರ್ಷದಿಂದನೂ ಒಬ್ಬರು ಹೋರಾಟ ಮಾಡಲಾರ್ದ ಇವತ್ತು ಒಂದು ನಾವು ಅದಕ್ಕೆ ಆಸ್ತಿ ಕೊಟ್ಟ ನಂತರ ಇದು ಯೋಗ್ಯ ಆಗಂಗಿಲ್ಲ, ಇಲ್ಲಿ ತಕ್ಕ ಮಾಡ್ಬೇಕಾಗಿತ್ತಲ್ಲ. ನಾವು ಆರೋಪ ಮಾಡಂಗಿಲ್ಲ ಅವ್ರಿಗೆ, ಅವ್ರೇನು ಹೋರಾಟ ಮಾಡಾಕಿತ್ತಲ್ಲ ಇಲ್ಲಿ ತಕ್ಕ ಕಂಟಿನ್ಯೂಷನ್ ಆಗಬೇಕಾಗಿತ್ತಲ್ಲ ಹೋರಾಟ. ಯಾವಾಗಲಿಂದ ಆದೇಶ ಆಗ್ಯದ ತಾಲೂಕಂತ ಅದು ಇಲ್ಲಿ ತಕ್ಕ ನೀವು ತಾಲೂಕು ಮಾಡಿರಿ, ನೀವು ತಹಸೀಲ್ದಾರ್ ಆಫೀಸ್ ಮಾಡ್ರಿ, ಇಲ್ಲ IB ಕೊಡ್ರಿ, ಇಲ್ಲ KB ಕೊಡ್ರಿ, ಇಲ್ಲ ಬಸ್ ಸ್ಟ್ಯಾಂಡ್ ಕೊಡ್ರಿ ಅಂತ ಕೇಳ್ಬೇಕಾಗಿತ್ತು. ಇಲ್ಲಿ ತಕ್ಕ ಒಬ್ರು ಒಂದು ಅರ್ಜಿ ಕೊಟ್ಟಿಲ್ಲ. ಈ ಸ್ಥಳ ಪರಿಶೀಲನೆ ಮಾಡಿ ಇಷ್ಟೆಲ್ಲ ಪೇಪರ್ದಾಗ ಅನೌನ್ಸ್ಮೆಂಟ್ ಆದಂಥವು ಸಾಕಷ್ಟು ಉದಾಹರಣೆಗಳಿದಾವೆ. 4-5 ಪ್ರಮುಖ ಪತ್ರಿಕೆಗಳೊಳಗೆ ಎಲ್ಲ ವಿತ್ ಫೋಟೋ DC ಅವರು, ತಹಸೀಲ್ದಾರು, ಆಮೇಲೆ ಖುದ್ದು ನಾವು ಅಸಿಸ್ಟೆಂಟ್ ಕಮಿಷನರ್ AC ಅವರು, ಇವತ್ತು AC ಅವರು ಅದಾರ, ಅದೇ AC ಅವರು ಅದಾರ. ಯಾಕೆ ಸ್ಥಳ ಪರಿಶೀಲನೆ ಮಾಡ್ಯಾರ ಮೊದಲೇ DC ಅವರು ಅದಾರ. ಅವರು 10 ಸರಿ ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಾರ. ಮಾಡಿದ ನಂತರ ಮತ್ತೆ ಇವತ್ತು ಅವತ್ತು DC ಅವ್ರ ಮೇಲೆ ಹೋದಾಗ ಒಂದೇ ಮಾತು ಹೇಳಿದ್ರು DC ಅವರು, ತಾಳಿಕೋಟೆ ಒಳಗೆ ನಾವು 10 ವರ್ಷದಿಂದ ಹುಡುಕಾಡಕತ್ತೀವಿ, ಒಬ್ಬರು ಯಾರು ಒಂದು ಗುಂಡೆ ಕೊಡ್ತೀವಿ ಅಂತಿದ್ದಿಲ್ಲ, ನೀವು 2 ಎಕರೆ ಯಾರು ಕೊಡ್ತೀರಿ ಅಂತಂದ್ರೆ ಮರುಭೂಮಿ ಒಳಗೆ ನಮ್ಗೆ ನೀರು ಸಿಕ್ಕಂಗೆ ಭಾಳ ಖುಷಿಯಾಗಿ ನಮ್ಗೆ ಚಹಾ ಕುಡಿಸಿ ನಿಮ್ಗೆ ಇಲ್ಲೇ ಸನ್ಮಾನ ಮಾಡೋದು. ನಾವು ಬ್ಯಾಡ ಸರ್, ನಮ್ಗೇನು ಸನ್ಮಾನ ಬೇಡ, ನೀವು ಆದಷ್ಟು ಆಫೀಸ್ ಜಲ್ದಿ ಮಾಡಿ ಅಂತ ಹೇಳಿದ್ವಿ ನಾವು. ಅದಕ್ಕೆ ಇವೆಲ್ಲ ಒಂದು ದುರುದ್ದೇಶ ಇಟ್ಕೊಂಡು ಮತ್ತೊಬ್ಬರನ್ನ ಅವಹೇಳನ ಮಾಡೋದು, ತಹಸೀಲ್ದಾರದಾಗ ಭಾಗಿಯದಾರ, ಪ್ರಭುಗಳ ಭಾಗಿಯದಾರ, ಭಾಗಿಯದೀವಿ, ಒಳ್ಳೆ ಕೆಲಸದ ಭಾಗಿಯಿಲ್ಲ ನಾವು, ಕೆಟ್ಟದ್ದಕ್ಕೆ ಏನೂ ಭಾಗಿಯಿಲ್ಲ. ಇದು ಮಾತ್ರ ಹೇಳಕ್ ಧೈರ್ಯವಾಗಿ ಹೇಳ್ತೀವಿ. ಕೆಟ್ಟದಕ್ಕೆ ನಮ್ಮ ಜೀವನದಾಗ ನಾವು ಯಾವತ್ತೂ ಭಾಗಿಯಾಗಿಲ್ಲ. ಒಳ್ಳೆಯದು ಕೇಳ್ರಿ, ನಮ್ಮ ಶಕ್ತಿ ಮೀರಿ ನಮ್ಮ ದೇವ್ರ ಶಕ್ತಿ ಕೊಟ್ಟಾಗಂದ್ರೆ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡಿ ಊರಿಗೆ ಒಳ್ಳೆಯದಾಗುವಂಥದ್ದು. ಇದು ಬಿಟ್ಟರೆ ಮತ್ತೊಂದು ಏನು ದುರುದ್ದೇಶ ಇಲ್ಲ, ಯಾರನ್ನೂ ದೂರುವಂಥದ್ದು ನಮ್ಮಲ್ಲಿ ಇಲ್ಲ. ಯಾರು ಅವ್ರು ಯಾರು ಏನು ಮಾಡ್ತಾರ ಅವ್ರು ಅಂತಾರೆ, ನಾವೇನು ಮಾಡೋಕ್ಕಾಗಲ್ಲ. ಇವತ್ತು ಯಾರಿಗಾರು ಇನ್ನೊಬ್ರಿಗೆ ಕೆಟ್ಟ ಮಾಡ್ಬೇಕಂದೇವಂದ್ರೆ ಆ ದೇವ್ರು ಮಾಡೋದಕ್ಕೆ ನಮ್ಗೆ ಕೆಟ್ಟ ಮಾಡೋ. ಅದಕ್ಕೆ ನಾವು ಇವತ್ತಿನ ತಕ್ಕ ನಾವು ಹಿಂದೆ ಪುರಸಭೆಯೊಳಗೆ ಮೆಂಬರ್ದಾಗೂ ನಮ್ಮ ಕೈಲಾದಷ್ಟು ಏನು ಒಳ್ಳೇದು ಮಾಡ್ಬೇಕು ಅಷ್ಟು ಮಾಡೀವಿ. ಇವತ್ತು ನಮ್ಮ ಅಧಿಕಾರದ ನಮ್ಮ ಶಾಸಕರದಾರಂತ ನಾವು ಈಗ ಮಾತು ಕೊಟ್ಟಿವಿ. ಮತ್ತೊಬ್ಬ ಶಾಸಕರಿದ್ದರೆ ನಾವು ಅಷ್ಟು ಕೊಡ್ಬೋದಿಲ್ಲ, ನಾವೇ ಕೊಡೋದು ಮತ್ತೊಬ್ಬ ಹೆಸರು. ನಮ್ಮ ಶಾಸಕರು ಕಷ್ಟಪಟ್ಟು ಇದನ್ನ ಬೆನ್ನತ್ತಿ ಇವತ್ತು ಹೇಳ್ತಾರೆ. ಅದರೊಳಗೆ ಶಾಸಕ ಯಾರು ನಾವು ಬಿಟ್ಕೊಟ್ಟವ್ರು ಯಾರು ಈ ಉದಾಹರಣೆ ಹೇಳ್ತಾರೆ. ಅದ್ರ ಆಗೋದ್ರಿಂದ ಮುಂದೆ ಈಗ ಇವತ್ತು ಮಿನಿ ವಿಧಾನಸೌಧ ಕಟ್ಟಿದ್ರು ಅಂದ್ರೆ ಅಲ್ಲಿ ಸ್ವಲ್ಪ ರಿಜಿಸ್ಟರ್ ಆಗ್ತದ. ಆಮೇಲೆ ಅದರವ್ರದ್ದು ಈಗೇನು BO ಆಫೀಸ್ ಆಫೀಸ್ ಆಗ್ತಾವ. ಈಗ ನಾವು ಆಗೋ ಕೆಲಸಕ್ಕೆ ಕಲ್ಲ ಕೂತ್ರೆ ಮತ್ತೆ ಈಗ ಬಂದು ಫಂಡ್ ಇವತ್ತು ಈಗ ಫಂಡ್ ಸದ್ಯಕ್ಕೆ ರಿಲೀಸ್ ಆಗ್ಯದ, 10 ಕೋಟಿ ರೂಪಾಯಿ ಫಂಡು ರಿಲೀಸ್ ಆಗ್ಯದ. ಮತ್ತೆ ಈಗ ಆಗೋ ಕೆಲಸಕ್ಕೆ ನಾವು ಅರ್ಥನ ಮಾಡಿದೇವಂದ್ರೆ ಬರೋದು ಹೋಗ್ತದ. ನಮ್ದು ಈಗಲೂ ಒಂದು ಅವ್ರಿಗೆ ಆಗ್ರಹದ ಯಾರು ಈಗೇನು ಅಬ್ಜೆಕ್ಷನ್ ಮಾಡಕತ್ತಾರ, ನಮ್ಗೆ ಅವ್ರಿಗೆ ಆಗ್ರಹದ ಅವ್ರು ಇವತ್ತಿಗೆ ಸಮೀಪದಾಗ ಯಾರು ವೈಯಕ್ತಿಕ 2 ಎಕರೆ 1 ಎಕರೆ ಕೊಡೋರಿದ್ರಂದ್ರೆ
ಸಮೀಪದಾಗ ಸಿಗ್ತದಂತಂದ್ರೆ ಇಲ್ಲಿ ಏನು ಸಿಗ್ತದ ಕೇಳ್ರಿ, ತಗೋರಿ, ಯಾರು ಕೊಡೋದಂದ್ರೆ ಕರ್ಕೊಂಡ್ಬರ್ರಿ, ಕರ್ಕೊಂಡು ಹೋಗಿ ಭೇಟಿಯಾಗ್ರಿ ಡಿ ಸಿ ಅವ್ರಿಗೆ. ಅವ್ರಿಗೆ ಏನು ಸಮೀಪ ಸಿಕ್ಕಂತ ಅವ್ರಿಗೆ ಚಲೋನೆ ಮತ್ತೇನು ನಮ್ಮ ಕಡೆಯಿಂದ ತಪ್ಪಾಗಿದ್ದು ಅಂದ್ರೆ ಹೇಳಿ ನೀವು. ಮತ್ತೆ ಕೆಲವೊಬ್ರು ಹೇಳ್ತಾರಂತ ಇವರು ಊರು ವಿರುದ್ಧ ಹಾಕೊಂಡು ಮಾಡಬಾರ್ದು, ಇವರು ಒಳ್ಳೆ ತಿಳ್ಕೋಬೇಕು ಅಂತ ಹೇಳ್ತಾರೆ. ನಾವು ಊರಿಗೆ ವಿರುದ್ಧ ಹಾಕೊಳ್ಳೋಂತ ಏನು ತಪ್ಪು ಮಾಡೀವಿ ಅಂದ್ರೆ ಕೊಟ್ಟಂತ ತಪ್ಪ ಊರಿಗೆ ಒಳ್ಳೇದಾಗಪ್ಪ ಅಂತ ಬೇಕಲ್ಲ, ಏನಾರ ಒಂದು ಕಾರಣ ಬೇಕಲ್ಲ. ಅಲ್ಲ, ಯಾರ ಮಾಡಿದ್ದು ಎಲ್ಲಾರ ಯಾರು ಕೊಟ್ಟಿದ್ರು ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡೋದಂತೂ ಇಲ್ಲ. ಅಧಿಕಾರ ದುರುಪಯೋಗ ಆಗಿದೆ ಅಂತ ಹೇಳ್ತಾರೆ. ಯಾರು ಅಧಿಕಾರ ದುರುಪಯೋಗ ಮಾಡ್ಕೊಂಡ್ರಿ? ಒಬ್ಬರು ಪೋಸ್ಟ್ ಹಾಕ್ಯಾರ, ಅಧಿಕಾರ ದುರುಪಯೋಗ ಮಾಡ್ಕೊಂಡಾರ ತಹಸೀಲ್ದಾರ್ ಅಂತ ಪೋಸ್ಟ್ ಹಾಕ್ಯಾರ. ಅಧಿಕಾರ ದುರುಪಯೋಗ ಯಾಕೆ ಆಗ್ತದ್ರಿ? ಅಧಿಕಾರ ದುರುಪಯೋಗ ಅಂದ್ರೆ ಅವ್ರು ಏನಾರ ಸರ್ಕಾರಿ ಆಸ್ತಿನ ನಮ್ಮ ಹೆಸರೇ ಮಾಡಿದ್ರು ಅಂದ್ರೆ, ಸರ್ಕಾರಿ ಆಸ್ತಿನ ನಾವು ಹೊಡೆದಿದ್ದೀವಿ ಅಂದ್ರೆ, ಇಲ್ಲ ತಹಸೀಲ್ದಾರ್ ಹೊಡೆದಿದ್ರು ಅಂದ್ರೆ, ಇನ್ನೊಬ್ರು ಹೊಡೆದಿದ್ರು ಅಂದ್ರೆ, ಅದಕ್ಕೆ ಹೆಲ್ಪ್ ಮಾಡಿದ್ರು ಅಂದ್ರೆ ಅದು ಅಧಿಕಾರ ದುರುಪಯೋಗ ಅಂತ. ಸಾರ್ವಜನಿಕ ಆಸ್ತಿನ ಮನವೊಲಿಸಿ ಸರ್ಕಾರ ಬಿಡಿಸ್ಕೊಂಡಾರ ಅದು ಅಧಿಕಾರ ದುರುಪಯೋಗ ಹೆಂಗಾಗ್ತದ್ರಿ? ಮಾತಾಡೋಲ್ಲ ಒಂದು ಸ್ವಲ್ಪ ಇಡ್ತಬೇಕಂತ. ಯಾರಿಗೆ ಮಾತಾಡ್ತೀವಪ್ಪ ಅಂತಂದ್ರೆ ಇನ್ನೊಬ್ಬರ ಬಗ್ಗೆ ಅವಹೇಳನ ಮಾಡೋದಲ್ಲ, ಅದು ಏನೈತಿ ಹಕ್ಕಿಕತ್ ತಿಳ್ಕೊಂಡು ಪರಿಸ್ಥಿತಿ ಏನೈತಿ ತಿಳ್ಕೊಂಡು ಮಾತಾಡ್ತೀವಿ. ಇನ್ನೊಬ್ಬರಿಗೆ ಹರ್ಟ್ ಆಗುವಂಥದ್ದು ಈಗ ಮಾತಾಡಕ್ಕೆ ನಮಗೂ ಬರ್ತಾವ, ರೆಕಾರ್ಡ್ ಮಾತಾಡಕ್ಕೆ ಬರ್ತದೆ. ಹಂಗೆ ಹೇಳ್ಕೊತ ಹೋದ್ರೆ ಇಷ್ಟು ದುಡ್ಡು ಆಗ್ತದೆ ಲಿಸ್ಟ್. ಇನ್ನೊಬ್ಬರ ಮ್ಯಾಗ ಹೇಳಕ್ಕೆ ಹೋದ್ರೆ ದುಡ್ಡು ಆಗ್ತದೆ ಲಿಸ್ಟ್. ಇವತ್ತು ಯಾರು ನಾವೇ ನಂದ ಹಿಡ್ಕೊಂಡು ಹೇಳಿ ನಮ್ಮ ಮನೆ ಮುಂದೆ ನಾನೇ ಒಂದು ಮುನ್ಸಿಪಾಲಿಟಿ ಒಂದು 3 ಫುಟ್ ತೊಗೊಂಡ್ರೆ ನನಗೆ ಸಮಾಧಾನ ಆಗ್ತದೆ. ಯಾರಪ್ಪ 2 ಎಕರೆ ಕೊಡ್ತಾರೆ? 2 ಎಕರೆ ಅಂದ್ರೆ ಏನಿದೆ? ಈಗ 2 ಎಕರೆ ಅಂದ್ರೆ 5 ಅದಲ್ರಿ, ಇದಕ್ಕಿಂತ ಜಾಸ್ತಿ ಆಗ್ತದೆ. ಇವತ್ತು ಒಂದು ಗುಂಟ ಯಾರು ಕೊಡಂಗಿಲ್ಲ, ಖಾಲಿ ಗುಂಟ 1 ಗುಂಟ. ಇಲ್ಲೇ ನಾವು ಚೌರಿ ಸಾವುಕಾರ ಬಂದಾರ ನೋಡಿ, ಅವ್ರು ಕೇಳಿದ್ರು ಒಂದು 10 ಗುಂಟ ಕೊಡಿ, ಇನ್ನೊಂದು ಇದ್ರ ಅಭ್ಯಾಸ ಮಾಡ್ತೀವಿ. ಇಲ್ಲಿ ಏನು ಹೇಳಿದ್ರಿ? ಕೋಟಿ ಎಷ್ಟು ಸಲ ಬಂದಿರಿ? ಎಷ್ಟು ಸಲ ರಿಕ್ವೆಸ್ಟ್ ಮಾಡಿ ಹೇಳಿ ಕೇಳಿ 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 ಇಲ್ಲ ಉದಾಹರಣೆ ಮತ್ತೆ ರೊಕ್ಕ ಕೊಡ್ತೀವಿ, ನಿಮ್ಗೆ ಹಂಗೇನು ಕೊಡ್ಬೇಡ್ರಿ, ರೊಕ್ಕ ನಾವು ಕೊಡ್ತೀವಿ, ನೀವೊಂದು 10 ಗುಂಟೆ ಅವ್ರೊಂದು 10 ಗುಂಟೆ ಒಟ್ಟು ಕೂಡಿಸಿ ಇನ್ನೊಂದು ಎಕರೆ ಕೊಡ್ರಿ. ಅದು ತಹಸೀಲ್ದಾರ್ ಇದು ಕೋರ್ಟ್ ಒಂದು ಮಾಡಿಸ್ರು, ಅದು ಭಾಳ ಬೆನ್ನಂತ ಡಿ ಸಿ ಅವ್ರು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಾವು ಕೋರ್ಟ್ ಒಂದು ಮಾಡ್ರಿ, ಅದನ್ನ ಒಂದೊಂದು ಎಕರೆ ಕೊಡಿಸ್ರಿ ಅಂತ ಎಲ್ಲರಿಗೂ ಕೇಳ್ಕೊಂಡು ನಾವು 1 ಗುಂಟೆ ಕೊಡೋದ್ರೆ ಅದು ಅಂಥದ್ರಾಗ ನಾವು 2 ಎಕರೆ ಕೊಟ್ಟಿವಿ. ಅದು ಅವ್ರು ಹೇಳಿದ್ರೆ ಈಗ ನಾವು ಕೃಷಿ ಹೋಗ್ತೀವಲ್ಲ, ಅಲ್ಲಿ ಆಶ್ರಯ ಮನೆ ಆಶ್ರಯ ಅದಾವಲ್ಲಿ, ಇಲ್ಲಿ ಆಶ್ರಯ ಮನೆ ಅದಾವಲ್ಲ ಎಡಗಲ್ ಸೈಡ್ ಸರ್ಕಲ್ ದಾಟೆ ಸರ್ಕಲ್ ಈ ಕಡೆ ಗ್ಯಾಸ್ ಏನೈತಿ ಅದು ಮುಸ್ಲಿಮಿಂದ ಹೆಚ್ಚಾಗ್ತದ್ರಿ. ಈ ಗ್ಯಾಸಿನ ಬಾಜುನೇ ಈಗ ಪ್ರಜಾಸೌಧ ಕಟ್ತಾರೆ. ಹೆಚ್ಚಾಗ್ತದ್ರಿ, 3 ರಿಂದ 4 ಕಿಲೋಮೀಟರ್ ಆರಾಮ್ಸೆ ಆಗ್ತದ್ರಿ. ಮತ್ತೆ ದೇವರಿಗೆ ಬರ್ರಿ 5 ಕಿಲೋಮೀಟರ್ ನೀವು ಬಸ್ ಸ್ಟ್ಯಾಂಡ್ ಇದಾವ 5 ಕಿಲೋಮೀಟರ್ ಪ್ರಜಾಸೌಧ ಕಟ್ತಾರೆ. ನಮ್ಮೂರ ಚಲೋ ಅದನ್ನ ಸಣ್ಣ ನೋಡಿದ್ರೆ ಅಲ್ಲಿಂದ ಕೈ ಬೆಳಿಬೇಕು. ಅವು ನಾವು ಆಲ್ರೆಡಿ ಬೆಳೆದ್ಬಿಟ್ಟು ಭಾಳ ಇನ್ನೊಂದು 2 ವರ್ಷ ಕೈಗೆ ಕಾಲಿದ್ದದು ಮೈಲೇಶ್ವರ ಒಂದು ಬೊಮ್ಮನಹಳ್ಳಿ ಕೂಡಿ ಬಿಡ್ತದೆ. ಅಲ್ಲ, ಅದನ್ನ ವಿಚಾರ ಮಾಡ್ಬೇಕಲ್ಲ ನಾವು. ಬರೇ ದೂರ ಆಗ್ತದ. ಈಗ ಸಾಕಷ್ಟು ಸೌಕರ್ಯಗಳು ಯಾರು ಕರ್ಕೊಂಡು ಹೋಗ್ತೀರಿ, ಬಸ್ ಅದಾವ, ಬಸ್ಸಿನ ಸಿಟಿ ಬಸ್ ಆಗ್ತಾವ. ನಾವು ತಕ್ಕೋತೀವಲ್ಲ, ನಮ್ಗೆ ಕೊಡೋರು ಇಲ್ಲಿ ಸರಿ ಕೊಡ್ತೀವಿ, ಕೊಡ್ಲಿಲ್ಲ ಏನು ತಪ್ಪು? ಅದನ್ನ ನೀವು ಪತ್ರಿಕಾ ಮಾಧ್ಯಮದವರು ಅದನ್ನ ಜನರಿಗೆ ತಿಳುವಳಿಕೆ ಬರುವಂಥದ್ದು ನೀವೇನು ಮಾಡ್ತೀರಿ ನೋಡಿ, ನಿನ್ನ ಕರೆದು ಹೇಳೋದು ಅದೇ ಉದ್ದೇಶ. ನಮ್ದು ಮತ್ತೊಂದು ಏನಿಲ್ಲ, ಜನರಿಗೆ ತಿಳುವಳಿಕೆ ಬರಬೇಕು. ಜನರ ಬಗ್ಗೆ ಜನರಿಗೆ ಏನಾಗ್ಯದ, ಏನು ನಾವೊಂದು ಏನು ಹೇಳಿದ್ರೆ ಅದನ್ನ ನಂಬೋದು, ನೀವೊಂದು ಹೇಳಿದ್ರೆ ನೀವು ನಂಬೋದು. ಅದಕ್ಕೆ ಅದ್ರ ಬಗ್ಗೆ ಮಾಹಿತಿ ಕೊಡಕ್ಕೆ ನಾವು ಈಗ ಕರೆದಿದ್ದೀವಿ. ಡಾಕ್ಯುಮೆಂಟ್ಸ್ ಏನದಾವ, ಯಾವಾಗ ಆಗ್ಯದ, ಇದು ಯಾವಾಗ ಪತ್ರಿಕಾದಾಗ ಬಂದದ, ಇದು ಯಾರು ಏನು ಹೇಳಂಗಿಲ್ಲ ಅಲ್ಲಿ. ಇಲ್ರಿ, ಗೊತ್ತಿಲ್ಲದಂಗ ಕೊಟ್ಬಿಟ್ರಂತೆ, ಗೊತ್ತಿಲ್ಲದಂಗ ತೊಗೊಂಡ್ಬಿಟ್ರು. ಯಾಕೆ ಗೊತ್ತಿಲ್ಲದಂಗ ಕೊಡ್ತಾರೆ? 2 ಎಕರೆ ಹೊಲಗಳು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಪುರಸಭೆ ಮಾಜಿ ಸದಸ್ಯ ಪ್ರಭುಗೌಡ ಮದರ್ಕಲ್ ಅವರು ಮಾತನಾಡಿ, ಪಟ್ಟಣ ತಾಲೂಕಾಗಿ ಘೋಷಣೆಯಾಗಿ 10 ವರ್ಷ ಕಳೆದರೂ ಪ್ರಜಾಸೌಧ ನಿರ್ಮಾಣಕ್ಕೆ ಸೂಕ್ತ ಸ್ಥಳ ಸಿಗದೇ ಇದ್ದಾಗ ಮಾನ್ಯ ಜಿಲ್ಲಾಧಿಕಾರಿಗಳ ಹಾಗೂ ಶಾಸಕರ ವಿನಂತಿ ಮೇರೆಗೆ ನಾವು ಮೂವರು ನಮ್ಮ ಖಾಸಗಿ ಆಸ್ತಿಯಲ್ಲಿಯೇ 2 ಎಕರೆಯನ್ನು ಸರ್ಕಾರದಿಂದ ಏನನ್ನೂ ತೆಗೆದುಕೊಳ್ಳದೆ ದಾನದ ರೂಪದಲ್ಲಿ ಕೊಟ್ಟಿದ್ದೇವೆ. ಆದರೆ ಇವತ್ತು ಕೆಲವರು ದುರುದ್ದೇಶದಿಂದ ಸದರಿ ಜಮೀನಿನ ಸ್ಥಳ ಪಟ್ಟಣದಿಂದ ದೂರದಲ್ಲಿದ್ದು ಅನಾನುಕೂಲವಾಗುತ್ತದೆ ಎಂಬ ಮಾತನ್ನು ನೆಪವಾಗಿಟ್ಟುಕೊಂಡು ಈ ಜಮೀನನ್ನು ಕೊಟ್ಟವರು ತಮ್ಮ ಸ್ವಾರ್ಥಕ್ಕಾಗಿ ಕೊಟ್ಟಿದ್ದಾರೆ.
ಇದರಲ್ಲಿ ಅವರು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದು, ಇದರಲ್ಲಿ ತಾಲೂಕಾಡಳಿತವು ಶಾಮೀಲಾಗಿದೆ ಎಂದು ಆರೋಪಿಸಿ ನಮ್ಮ ತೇಜೋವಧೆ ಮಾಡುವುದರೊಂದಿಗೆ ಸಾರ್ವಜನಿಕರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸುತ್ತಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ಮಾತು. ಈ ಪ್ರಕ್ರಿಯೆ ನಡೆದು 1 ವರ್ಷವಾಯಿತು. ಇದರ ಕುರಿತು ಪತ್ರಿಕೆಯಲ್ಲಿ ವರದಿ ಬಂದಿವೆ. ನಾವು ಕೇವಲ ಊರಿನ ಒಳಿತಿಗಾಗಿ ಮಾಡುತ್ತಿದ್ದೇವೆ. ಇದನ್ನು ಬಿಟ್ಟು ಊರಿನ ಸಮೀಪದಲ್ಲಿ ಯಾರಾದರೂ ಜಮೀನು ಕೊಡುವವರಿದ್ದರೆ ಕೊಡಲಿ, ನಮಗೆ ಯಾವ ಅಭ್ಯಂತರವೂ ಇಲ್ಲ. ಆದರೆ ಸಿಗದೇ ಇದ್ದಾಗ ಮಾತ್ರ ನಾವು ಕೊಟ್ಟಿದ್ದೇವೆ. ಇದು ಎಲ್ಲರಿಗೂ ಗೊತ್ತು. ಆದರೂ ಕೆಲವರು ದುರುದ್ದೇಶಕ್ಕಾಗಿಯೇ ಈ ರೀತಿ ಮಾಡುತ್ತಿದ್ದಾರೆ. ಈ ಮೊದಲಿನ ಶಾಸಕರ ಅವಧಿಯಲ್ಲಿ ಇಂತಹ ಯಾವ ಪ್ರಯತ್ನವನ್ನೂ ಮಾಡಿಲ್ಲಲ್ಲ. ಯಾಕೆ ಮಾಡಿಲ್ಲಲ್ಲ? ಆಗ ಅವರಿಗೆ ಈ ಆಸಕ್ತಿ ಇರಲಿಲ್ಲವೇ ಎಂಬುದನ್ನು ಹೇಳಬೇಕು. ನಾವು 40 ವರ್ಷಗಳಿಂದ ಇಲ್ಲಿದ್ದು ಸಾರ್ವಜನಿಕ ಬದುಕು ನಡೆಸುತ್ತಿದ್ದೇವೆ. ಪಟ್ಟಣದ ಎಲ್ಲಾ ಒಳ್ಳೆಯ ಕಾರ್ಯಗಳಲ್ಲಿ ನಾವು ಸಹಕರಿಸುತ್ತಾ ಬಂದಿದ್ದೇವೆ. ನಾವೆಂದೂ ಇಂತಹ ಹೀನ ನೀಚ ಕಾರ್ಯ ಮಾಡಿಲ್ಲ. ಆರೋಪ ಮಾಡುವಾಗ ಎಚ್ಚರ ಇರಬೇಕು ಎಂದು ಕಿಡಿಕಾರಿದರು. ಪಟ್ಟಣದ ನಾಗರಿಕರು ತಪ್ಪು ಅಭಿಪ್ರಾಯಕ್ಕೆ ಒಳಪಡಬಾರದು. ಎಲ್ಲ ದಾಖಲೆಗಳು ನಮ್ಮ ಬಳಿ ಇವೆ. ನಾವು ತೋರಿಸಲು ಸಿದ್ಧರಿದ್ದೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಶಿವಾನಂದ ಹೂಗಾರ, ಡಾಕ್ಟರ್ ನಜೀರಾ ಅಹಮದ್ ಕೋಳ್ಯಾಳ, ಸಿದ್ರಾಮಪ್ಪ ಚೌಧರಿ ಮೈಲೇಶ್ವರ, ಬಾಬುಗೌಡ ಹಾವರಗಿ, ರಾಜು ಹಂಚಾಟೆ ಇದ್ದರು. ವರದಿ ರಮೇಶ್ ದಲ್ಲಾಳಿ, ಪ್ರಜಾಧ್ವನಿ, ಕನ್ನಡ ನ್ಯೂಸ್ ಚಾನೆಲ್, ತಾಳಿಕೋಟೆ.